ಕ್ರಿಯಾಪದ ಇದರ ಅರ್ಥವನ್ನು ಗಮನಿಸೋದಾದರೆ ಸಾಮಾನ್ಯವಾಗಿ ಕ್ರಿಯೆ ಎಂದರೆ ಕೆಲಸ ಎಂದರ್ಥ. ಕ್ರಿಯೆಯ ಅರ್ಥವನ್ನು ಸಂಪೂರ್ಣವಾಗಿ ಕೊಡುವ ಪದಗಳಿಗೆ ಕ್ರಿಯಾಪದ ಎನ್ನುತ್ತಾರೆ. ಅಂದರೆ ಕೆಲಸವನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ಕ್ರಿಯಾಪದ ಅಂತೇಳಿ ನಾವು ಕರ್ಕೊಬೋದಾಗಿದೆ. ಉದಾಹರಣೆ ಗಮನಿಸೋದಾದರೆ ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ, ತಂದೆಯು ಕೆಲಸವನ್ನು ಮಾಡಿದನು, ಅವನು ಊಟವನ್ನು ಮಾಡುವನು, ದೇವರು ಒಳ್ಳೆಯದನ್ನು ಮಾಡಲಿ. ಇಲ್ಲಿ ಕ್ರಿಯಾಪದಗಳು ಮಾಡುತ್ತಾಳೆ, ಮಾಡಿದನು, ಮಾಡುವನು, ಮಾಡಲಿ ಈ ರೀತಿಯಾದಂತಹ ಕ್ರಿಯಾಪದಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ. ಕ್ರಿಯಾಪದ ಆಗುವ ಬಗೆಯನ್ನು ಗಮನಿಸೋದಾದರೆ ಕ್ರಿಯಾಪದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಇಲ್ಲಿ ಧಾತು ಮಾಡು ಅಂತಕ್ಕಂಥ ಧಾತು, ಕಾಲಸೂಚಕ ಪ್ರತ್ಯಯ ಉತ್ತ, ಅಖ್ಯಾತ ಪ್ರತ್ಯಯ ಅಳೆ. ಇಲ್ಲಿ ಕ್ರಿಯಾಪದ ಮಾಡುತ್ತಾಳೆ. ಮಾಡುತ್ತಾಳೆ ಅಂತಕ್ಕಂಥದ್ದು ಸಂಪೂರ್ಣ ಕ್ರಿಯಾಪದವಾಗಿರುವುದನ್ನು ಕಾಣ್ಬೋದು. ಒಂದು ಕ್ರಿಯಾಪದವಾಗಬೇಕು ಅಂದರೆ ಅಲ್ಲಿ ಧಾತು, ಕಾಲಸೂಚಕ ಪ್ರತ್ಯಯ, ಅಖ್ಯಾತ ಪ್ರತ್ಯಯ ಇವುಗಳು ಪ್ರಮುಖವಾಗಿರುವುದನ್ನು ಗಮನಿಸ್ಬೋದಾಗಿದೆ. ಕ್ರಿಯಾ ಪ್ರಕೃತಿ ಅಥವಾ ಧಾತು ಇದರ ಅರ್ಥವನ್ನು ನೋಡೋದಾದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎನ್ನುತ್ತಾರೆ. ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಧಾತು. ಇಲ್ಲಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಎರಡು ಪದಗಳಲ್ಲೂ ಕೂಡ ನಾವಲ್ಲಿ ಕರೆದುಕೊಳ್ಳಬಹುದಾಗಿದೆ. ಉದಾಹರಣೆಗೆ ಮಾಡುತ್ತಾಳೆ, ಮಾಡಿದನು, ಮಾಡುವನು, ಮಾಡಲಿ ಈ ಎಲ್ಲ ಕ್ರಿಯಾಪದಗಳಿಗೆ ಮೂಲ ಪದ ಮಾಡು, ಇದು ಧಾತುವಾಗುತ್ತದೆ. ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವಿಲ್ಲಿ ಧಾತು ಅಂತ ಕರ್ಕೊತೀವಿ. ಹಾಗೆ ನೋಡುತ್ತಾಳೆ, ನೋಡಿದನು, ನೋಡುವನು, ನೋಡಲಿ ಈ ಎಲ್ಲ ಕ್ರಿಯಾಪದಗಳಿಗೆ ಮೂಲ ಪದ ನೋಟ, ಇದು ಧಾತು ಪದವಾಗಿರುತ್ತದೆ. ಧಾತುವಿನ ಪ್ರಕಾರಗಳು: ಮೂಲ ಧಾತು, ಸಾಧಿತ ಧಾತು. ಮೂಲ ಧಾತು ಅದರ ಅರ್ಥವನ್ನು ಗಮನಿಸುವುದಾದರೆ ಸ್ವತಂತ್ರವಾದ ಧಾತುಗಳಿಗೆ ಮೂಲ ಧಾತು ಎನ್ನುತ್ತಾರೆ. ಉದಾಹರಣೆಗೆ ಮಾಡು, ತಿನ್ನು, ಹೋಗು, ಬರು, ಮಲಗು, ಏಳು, ನಡೆ, ನೋಡು, ಓಡು, ನಿಲ್ಲು, ಓದು, ಒಳೆ, ಬದುಕು, ಮುಗಿ, ತೋಗು, ಹಿಗ್ಗು, ನಡುಗು, ಮಿಂಚು, ಹಂಚು, ಅಂಜು, ಇಡಿ, ಕೊಡು, ಈಜು, ಉಜ್ಜು, ದಾಟು, ಹುಟ್ಟು, ಒಕ್ಕು, ತುಂಬು, ಮುಚ್ಚು, ಹರಡು, ಹಿಡು, ಪಡೆ, ಕುಣಿ, ಕಾಣು, ಸುತ್ತು, ಒತ್ತು, ಎತ್ತು ಎಲ್ಲ ಪದಗಳು ಕೂಡ ಮೂಲ ಒಂದು ಧಾತುವಿಗೆ ಉದಾಹರಣೆಯಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಎರಡನೆಯ ಧಾತು ಪ್ರಕಾರ ಸಾಧಿತ ಧಾತು. ಇದರ ಅರ್ಥವನ್ನು ನೋಡೋದಾದರೆ ಪ್ರತ್ಯಯಗಳನ್ನು ಸೇರಿಸಿ ಪಡೆಯುವ ಧಾತುಗಳಿಗೆ ಸಾಧಿತ ಧಾತು ಎನ್ನುತ್ತಾರೆ. ಕನ್ನಡ ನಾಮಪ್ರಕೃತಿ, ಸಂಸ್ಕೃತ ನಾಮಪ್ರಕೃತಿ ಮತ್ತು ಅನುಕರಣವ್ಯಯ ಪದಗಳ ಮುಂದೆ ಪ್ರೇರಣಾರ್ಥಕ ಪ್ರತ್ಯಯ ಇಸು ಸೇರಿದಾಗ ಸಾಧಿತ ಧಾತುಗಳು ಉಂಟಾಗುತ್ತವೆ. ಉದಾಹರಣೆಗೆ ಕೆಳಗಿನ ಒಂದು ಪಟ್ಟಿಯನ್ನು ನಾವು ಗಮನಿಸಬಹುದಾದ ಇಲ್ಲಿ ನಾಮಪ್ರಕೃತಿ ಉದಾಹರಣೆ: ಪ್ರೇರಣಾ ಪ್ರತ್ಯಯ ಇಸು, ಧಾತು, ಕ್ರಿಯಾಪದ. ಇಲ್ಲಿ ನಾಮಪ್ರಕೃತಿ ಕನ್ನಡ, ಉದಾಹರಣೆಗೆ ಕನ್ನಡ, ಪ್ರೇರಣಾರ್ಥಕ ಪ್ರತ್ಯಯ ಇಸು, ಧಾತು ಕನ್ನಡಿಸು, ಕ್ರಿಯಾಪದ ಕನ್ನಡಿಸಿದನು. ಹಾಗೆ ಎರಡನೇ ಉದಾಹರಣೆಯನ್ನು ನೋಡೋದಾದರೆ ನಾಮಪ್ರಕೃತಿ ಕನ್ನಡ, ಉದಾಹರಣೆ ಅಬ್ಬರ, ಪ್ರೇರಣಾರ್ಥಕ ಪ್ರತ್ಯಯ ಇಸು, ಧಾತು ಅಬ್ಬರಿಸು, ಕ್ರಿಯಾಪದ ಅಬ್ಬರಿಸುವನು. ಹಾಗೆ ನಾಮಪ್ರಕೃತಿ ಸಂಸ್ಕೃತ, ಉದಾಹರಣೆಗೆ ದುಃಖ, ಪ್ರೇರಣಾರ್ಥಕ ಪ್ರತ್ಯಯ ಇಸು, ಧಾತು ದುಃಖಿಸು, ಕ್ರಿಯಾಪದ ದುಃಖಿಸುತ್ತಾನೆ. ಹಾಗೆ ಮತ್ತೊಂದು ಸಂಸ್ಕೃತದ ಉದಾಹರಣೆಯನ್ನು ಗಮನಿಸುವುದಾದರೆ ಪ್ರಯತ್ನ, ಅದಕ್ಕೆ ಇಸುವನ್ನು ಸೇರಿಸಿದಾಗ ಧಾತು ಪ್ರಯತ್ನಿಸು, ಕ್ರಿಯಾಪದ ಪ್ರಯತ್ನಿಸಿದನು. ಹಾಗೆ ಅನುಕರಣ ಅವ್ಯಯ ದಗದಗ, ಅದಕ್ಕೆ ಪ್ರೇರಣಾ ಪ್ರತ್ಯಯ ಇಸು, ಧಾತು ದಗದಗಿಸು, ಕ್ರಿಯಾಪದ ದಗದಗಿಸುತ್ತಾನೆ. ಹಾಗೆ ಅನುಕರಣ ಅವ್ಯಯ ತಳತಳ, ಪ್ರೇರಣಾ ಪ್ರತ್ಯಯ ಇಸು, ಧಾತು ತಳತಳಿಸು, ಕ್ರಿಯಾಪದ ತಳತಳಿಸುತ್ತಾನೆ. ಹೀಗೆ ಅಭ್ಯಾಸದಲ್ಲಿ ನಿರ್ಣಯ, ಪಾಲನೆ, ಸೇವನೆ, ರಕ್ಷಾ, ಪ್ರಲಾಪ, ಸಿದ್ಧಿ ಮೊದಲಾದವುಗಳನ್ನು ಬಳಸಬಹುದಾಗಿದೆ. ಕ್ರಿಯೆಯನ್ನಾಧರಿಸಿ
ಧಾತುವನ್ನು ಎರಡು ವಿಧಗಳಾಗಿ ಮತ್ತೆ ವಿಂಗಡಿಸ್ಬೋದು. ಒಂದನೇದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು. ಸಕರ್ಮಕ ಅರ್ಥ ಕರ್ಮಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ ಧಾತು ಎನ್ನುತ್ತಾರೆ. ಉದಾಹರಣೆಗೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಧಾತು. ದೇವರು, ಲೋಕವನ್ನು ಕ್ರಿಯಾಪದ, ರಕ್ಷಿಸುವನು ಧಾತು ರಕ್ಷಿಸು. ಕರ್ತೃಪದ ಶಿಲ್ಪಿಗಳು, ಕರ್ಮಪದ ಗುಡಿಯನ್ನು, ಕ್ರಿಯಾಪದ ಕಟ್ಟಿದರು ಧಾತು ಕಟ್ಟು. ವಿದ್ಯಾರ್ಥಿಗಳು, ಕರ್ಮಪದ ಪಾಠವನ್ನು, ಕ್ರಿಯಾಪದ ಓದಿದರು ಧಾತು ಓದು. ಹುಡುಗರು, ಕರ್ತೃಪದ, ಕರ್ಮಪದ ಮನೆಯನ್ನು, ಕ್ರಿಯಾಪದ ಸೇರಿದರು ಧಾತು ಸೇರು. ಈ ಮೇಲೆ ಉದಾಹರಿಸಿರುವಂಥ ಧಾತುಗಳೆಲ್ಲವೂ ಕೂಡ ಕರ್ಮಪದವನ್ನು ಬಯಸುವ ಧಾತುಗಳಾಗಿವೆ. ಹಾಗಾಗಿ ಇವುಗಳನ್ನು ಸಕರ್ಮಕ ಧಾತುಗಳು ಅಂತೇಳಿ ಕರೆಯುವುದನ್ನು ಗಮನಿಸಬಹುದಾಗಿದೆ. ಎರಡನೇದು ಅಕರ್ಮಕ ಅರ್ಥ ಕರ್ಮಪದವನ್ನು ಬಯಸದೇ ಇರುವಂಥ ಧಾತುಗಳಿಗೆ ಅಕರ್ಮಕ ಧಾತು ಎನ್ನುತ್ತಾರೆ. ಇಲ್ಲಿ ಕರ್ತೃಪದ, ಕ್ರಿಯಾಪದ ಧಾತು. ಕೂಸು ಕರ್ತೃಪದ, ಮಲಗಿತು ಕ್ರಿಯಾಪದ ಧಾತು ಮಲಗು. ಕರ್ತೃಪದ ರಾಮನು, ಕ್ರಿಯಾಪದ ಓಡಿದನು ಧಾತು ಓಡು. ಕರ್ತೃಪದ ಆಕಾಶ, ಕ್ರಿಯಾಪದ ಹೊಳೆಯುತ್ತದೆ ಧಾತು ಹೊಳೆ. ಕರ್ತೃಪದ ಅವನು, ಕ್ರಿಯಾಪದ ಬದುಕಿದನು ಧಾತು ಬದುಕು. ಕರ್ತೃಪದ ಗಿಡವು, ಕ್ರಿಯಾಪದ ಹುಟ್ಟಿತು ಧಾತು ಹುಟ್ಟು. ಇಲ್ಲಿ ಕೂಸು ಮಲಗಿತು, ರಾಮನು ಓಡಿದನು, ಆಕಾಶ ಹೊಳೆಯುತ್ತದೆ, ಅವನು ಬದುಕಿದನು, ಗಿಡವು ಹುಟ್ಟಿತು. ಈ ರೀತಿಯಾದಂಥ ವಾಕ್ಯಗಳನ್ನು ಕಾಣಬಹುದಾಗಿದೆ. ಈ ಧಾತು ಪದಗಳು ಮಲಗು, ಓಡು, ಹೊಳೆ, ಬದುಕು, ಹುಟ್ಟು ಅಂತಕ್ಕಂಥವು ಕರ್ಮಪದವನ್ನು ಬಯಸದೇ ಇರುವಂಥ ಧಾತುಗಳಾಗಿವೆ. ಅದರಿಂದ ಇವನ್ನು ಅಕರ್ಮಕ ಧಾತು ಅಂತೇಳಿ ಕರೆದುಕೊಳ್ಳುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ವಿಧ್ಯರ್ಥಕ ಕ್ರಿಯಾಪದ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ ಇವುಗಳನ್ನು ವ್ಯಕ್ತಪಡಿಸುವ ಧಾತುಗಳ ಮುಂದೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ವಿಧ್ಯರ್ಥಕ ಕ್ರಿಯಾಪದಗಳು ಉಂಟಾಗ್ತವೆ. ಅದರ ಪಟ್ಟಿಯನ್ನು ಮುಂದಿನಂತೆ ಕಾಣಬಹುದಾಗಿದೆ. ಪುರುಷ, ಲಿಂಗ, ಏಕವಚನ, ಬಹುವಚನ. ಉತ್ತಮ ಪುರುಷ ಪುಲ್ಲಿಂಗ ಸ್ತ್ರೀಲಿಂಗ. ಏಕವಚನ ಮಾಡುವೆ, ಬಹುವಚನ ಮಾಡುವ, ಮಾಡೋಣ. ಮಧ್ಯಮ ಪುರುಷ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಮಾಡು, ಬಹುವಚನ ಏಕವಚನದಲ್ಲಿ ಮಾಡು, ಬಹುವಚನದಲ್ಲಿ ಮಾಡಲಿ, ಮಾಡಿರಿ. ತೃತೀಯ ಪುರುಷ ಪುಲ್ಲಿಂಗ ಮಾಡಲಿ ಏಕವಚನ, ಹಾಗೆ ಬಹುವಚನ ಮಾಡಲಿ. ಹಾಗೆ ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಮಾಡಲಿ, ಬಹುವಚನ ಮಾಡಲಿ. ಅನ್ಯ ಪುರುಷ ಲಿಂಗ ನಪುಂಸಕ ಏಕವಚನ ಮಾಡಲಿ, ಬಹುವಚನ ಮಾಡಲಿ. ಈ ರೀತಿಯಾಗಿ ಕ್ರಿಯಾಪದದ ಪ್ರಕಾರದಲ್ಲಿ ವಿಧ್ಯರ್ಥಕ ಕ್ರಿಯಾಪದಗಳನ್ನು ಗಮನಿಸಬಹುದಾಗಿದೆ. ಕ್ರಿಯಾಪದದ ಎರಡನೆಯ ಪ್ರಕಾರ ನಿಷೇಧಾರ್ಥಕ ಕ್ರಿಯಾಪದಗಳು. ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥವನ್ನು ತೋರುವಾಗ ಧಾತುಗಳ ಮೇಲೆ ಅಖ್ಯಾಯ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಉಂಟಾಗ್ತವೆ. ಅಂದರೆ ಕ್ರಿಯೆ ನಡೆಯಲಿಲ್ಲ ಎಂಬರ್ಥವನ್ನು ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಉಂಟಾಗ್ತವೆ. ಉದಾಹರಣೆ ಗಮನಿಸೋದಾದರೆ ಪುರುಷ, ಲಿಂಗ, ಏಕವಚನ, ಬಹುವಚನ. ಉತ್ತಮ ಪುರುಷ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಏಕವಚನ ಮಾಡೆನು, ಬಹುವಚನ ಮಾಡೆವು. ಮಧ್ಯಮ ಪುರುಷ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಏಕವಚನ ಮಾಡೆ, ಬಹುವಚನ ಮಾಡರಿ. ಹಾಗೆ ಪುರುಷ ತೃತೀಯ ಪುರುಷ ಪುಲ್ಲಿಂಗ ಏಕವಚನ ಮಾಡನು, ಬಹುವಚನ ಮಾಡರು. ಹಾಗೆ ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಮಾಡಳು, ಬಹುವಚನ ಮಾಡರು. ಪುರುಷ ನಪುಂಸಕಲಿಂಗ ಏಕವಚನ ಮಾಡದು, ಬಹುವಚನ ಮಾಡವು. ಈ ರೀತಿಯಾಗಿ ನಿಷೇಧಾರ್ಥಕ ಕ್ರಿಯಾಪದಗಳನ್ನು ಗಮನಿಸಬಹುದಾಗಿದೆ.